ಸರ್, ಇವತ್ತ ಈ ರಾಜ್ಯದಲ್ಲಿ ಕುರುಬ ಸಮಾಜ ಅತ್ಯಂತ ಏನು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ತುಂಬಾ ಹಿಂದುಳಿದ ಸಮಾಜ ಆಗಿದೆ. ಈ ರಾಜ್ಯದಲ್ಲಿ ನಿಜವಾಗಲೂ ಯಾರಿಗಾದರೂ ಪರಿಶಿಷ್ಟ ಪಂಗಡದ ಎಸ್ಟಿಯ ಲಕ್ಷಣಗಳವ ಅಂತಂದ್ರೆ ಅದು ಕುರುಬ ಸಮಾಜಕ್ಕೆ ಮಾತ್ರವ ಅಂತ ಹೇಳಕ್ ಬಯಸ್ತೇನೆ. ಯಾಕಂದ್ರೆ ಇವತ್ತು ನಾವು ನಮ್ಮ ವೃತ್ತಿ, ನಮ್ಮ ಕುಲಕಸಬು ಕುರಿ ಕಾಯೋದದ. ನಾವು ಕುರಿ ಎಲ್ಲಿ ಕಾಯ್ತೀವ್ರಿ? ಏನು ವಿಧಾನಸೌಧ ಬಂದು ಕಾಯ್ತೀವಿ? ಇಲ್ಲ. ಬ್ಯಾಸಿಗೆ ಕಾಲ, ಮಳೆಗಾಲ, ಚಳಿಗಾಲ, ರಾತ್ರಿ ಹಗಲ ಕಾಡು ಪ್ರಾಣಿಗಳಿಗೆ ಯಾವುದು ಲೆಕ್ಕ ಹಾಕ್ಲಾರ್ದೇನೆ ಇವತ್ತು ಈ ರಾಜ್ಯದಲ್ಲಿ ಯಾರಾದ್ರೂ ಇಂಥ ವೃತ್ತಿ ಮಾಡ್ತಾರ, ಅವು ಪರಿಶಿಷ್ಟ ಪಂಗಡದ ಲಕ್ಷಣಗಳು ಹೊಂದ್ಯಾರ ಅಂತಂದ್ರೆ ಅದು ಕುರುಬ ಸಮಾಜಕ್ಕೆ ಮಾತ್ರ ಇದೆ. ಈ ವಿಚಾರ ಇಟ್ಟುಕೊಂಡೆ 1996ನೇ ಇಸ್ವಿಯಲ್ಲಿ ಇವತ್ತಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಅವತ್ತು ಉಪಮುಖ್ಯಮಂತ್ರಿ ಆಗಿದ್ರು. ಈ ಕಲಬುರಗಿ, ಬೀದರ್, ಯಾದಗಿರಿ ಜಿಲ್ಲೆಯಲ್ಲಿ, ಈ 3 ಜಿಲ್ಲೆಯಲ್ಲಿ ಗೊಂಡ ಮತ್ತು ಕುರುಬ 2 ಪರ್ಯಾಯ ಪದ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಟ್ಟಿದ್ರು. ಕೇಂದ್ರ ಸರ್ಕಾರ ಅದ್ರ ಬಗ್ಗೆ ಕುಲಶಾಸ್ತ್ರೀಯ ಅಧ್ಯಯನ ಕಳಿಸಿರಿ ಅಂತ ಕೇಳಿದ್ರು. ಮತ್ತ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆದ್ಮೇಲೆ 2014ರಲ್ಲಿ ಮತ್ತೊಂದ್ಸಲ ಸಂಪೂರ್ಣವಾಗಿ ಕುಲಶಾಸ್ತ್ರೀಯ ಅಧ್ಯಯನ ವರದಿ ರೆಡಿ ಮಾಡಿ ಇವತ್ತು ಕೇಂದ್ರ ಸರ್ಕಾರಕ್ಕೆ ಕಳಿಸ್ಯಾರ. 2014ರಾಗ ಕಳಿಸಿ ಈಗ 12 ವರ್ಷ ಆಯ್ತು. 12 ವರ್ಷಲಿಂತ ಈ ದೇಶದಾಗ ಬಿಜೆಪಿ ಸರ್ಕಾರನೇ ಇದೆ. ಆದ್ರೂ ಸಹಿತ ಇವತ್ತು ನಮಗೆ ಎಸ್ಟಿ ಮೀಸಲಾತಿಯನ್ನ ಮಾಡ್ತಕ್ಕಂಥದನ್ನ ಕೊಡ್ತಾ ಇಲ್ಲ. ಆ ಕಾರಣಕ್ಕಾಗಿ ಇವತ್ತು ನಾವು ಒಂದು ಇಡೀ ಜಿಲ್ಲೆಯಲ್ಲಿ, ಈ 3 ಜಿಲ್ಲೆಯಲ್ಲಿ ಒಂದು ದೊಡ್ಡ ಪ್ರಮಾಣದ ಹೋರಾಟ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದೀವಿ. ಆ ನಿಮಿತ್ತವಾಗಿ ಒಂದು ಸಾಂಕೇತಿಕವಾಗಿ ಸುಮಾರು 5,000 ಜನ ಸೇರಿಸಿ ನವೆಂಬರ್ 2ರಂದು ಚಿತ್ತಾಪುರ ತಾಲೂಕಿನ ಕನಕ್ ಭವನದಿಂದ ತಹಸೀಲ್ ಕಚೇರಿಯವರೆಗೆ ಒಂದು ದೊಡ್ಡ ಪ್ರಮಾಣದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಆಯೋಜನೆ ಮಾಡಬೇಕು ಅಂತ ನಾವು ನಿರ್ಧಾರ ಮಾಡಿದೀವಿ. ನವೆಂಬರ್ 2ನೇ ತಾರೀಕು ಚಿತ್ತಾಪುರ ತಾಲೂಕಿನಲ್ಲಿ ನಾವು ಪ್ರತಿಭಟನೆ ಸಂಘದಿಂದ ಹಮ್ಮಿಕೊಂಡಿದ್ದೀವಿ. ಆ ಕಾರಣಕ್ಕಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಇವತ್ತು ನಾವು ಮನವಿ ಪತ್ರ ಕೊಡ್ತಾ ಇದ್ದೀವಿ. ನವೆಂಬರ್ 2ನೇ ತಾರೀಕಿನಂದು ನಮಗೆ ಪರ್ಮಿಷನ್, ಅನುಮತಿ ಕೊಡಬೇಕು. ದೊಡ್ಡ ಪ್ರಮಾಣದಲ್ಲಿ ಸುಮಾರು 5,000ಕ್ಕಿಂತ ಹೆಚ್ಚು ಜನರು ಸೇರ್ತಕ್ಕಂಥದ್ದಿದೆ. ಆ ಕಾರಣಕ್ಕಾಗಿ ಅವತ್ತು ದಿವಸ ನಮಗೆ ಅನುಮತಿ ಕೊಟ್ಟು ನಮಗೆ ಸಹಕರಿಸಬೇಕು ಅಂತೇಳಿ ನಾವು ಸಂಘದ ವತಿಯಿಂದ ಅವರಿಗೆ ಮನವಿ ಮಾಡ್ಕೊತಾ ಇದ್ದೀವಿ.